ಹಲೋ ಎಲ್ರಿಗೂ ವೆಲ್ಕಮ್ ಟು ಹಂಪಿ ಫಸ್ಟ್ ಬಂದಾಗ ಎಲ್ಲಿಗೆ ಬರ್ತೀವಿ? ವಿರೂಪಾಕ್ಷ ದೇವಸ್ಥಾನಕ್ಕೆ. 9ನೇ ಶತಮಾನದಲ್ಲಾಗಿರೋ ವಿಜಯನಗರ ಆಳ್ವಿಕೆಯಲ್ಲಿನ ಕಟ್ಟಿರುವಂತ ವಿರೂಪಾಕ್ಷ ಟೆಂಪಲ್ಗೆ ಇವಾಗ ಹೋಗ್ತಾ ಇದೀವಿ. ಈಗ ಹೋಗ್ತಾ ಹೋಗ್ತಾ ಮುಂದೆ ಮಾತಾಡೋಣ ಬನ್ನಿ. ನಾನೀಗ ವಿರೂಪಾಕ್ಷ ಟೆಂಪಲ್ ಒಳಗಡೆ ಬಂದಿದ್ದೀನಿ. ಏನಾಯಿತು ಅಂದರೆ ಫಸ್ಟ್ ನಾನು ಟಿಕೆಟ್ ತಗೊಂಡು ವಿಶೇಷ ದರ್ಶನದ್ದು ಟಿಕೆಟ್ ತಗೊಳ್ಬೇಕು, 25 ರುಪೀಸ್. ಇದನ್ನು ತಗೊಂಡು ಲೈನಲ್ಲಿ ನಿಂತ್ಕೊಂಡು ಮತ್ತು ಮಧ್ಯಾಹ್ನ ಆಗಿತ್ತಲ್ವ, ಕ್ಲೋಸ್ ಆಗಿಬಿಡತ್ತೆ ಅಂತ ಬೇಗ ಹೋಗ್ಬಿಟ್ಟೆ. ಆದರೆ ಆ ಕಡೆ ಹೋದ್ಮೇಲೆ ಅಲ್ಲಿ ಗೇಟ್ ಇದೆ ನೋಡಿ, ಅಲ್ಲಿ ಗೇಟ್ ಕಾಣಿಸ್ತಿದೆಯಾ? ಆ ಗೇಟಿಂದ ಬೇಕಾದವ್ರಿಗಷ್ಟೇ ಒಳಗಡೆ ಬಿಡ್ತಾರೆ. ಸ್ವಲ್ಪ ಜನ ಬಿಟ್ಟರು, ಬಟ್ ಬಿಡಲಿಲ್ಲ ಆಗಲೇ. ಸೊ ಮತ್ತೆ ರಿಟರ್ನ್ ಬಂದು ಮತ್ತೆ ಟಿಕೆಟ್ ತೊಗೊಂಡು ಒಳಗಡೆ ಬಂದಿರೋದು. ಸೊ ನೀವು ಆ ಮಿಸ್ಟೇಕ್ ಮಾಡ್ಕೋಬೇಡಿ. ಒಂದ್ಸಲ ಎಂಟರ್ ಆದಮೇಲೆ ಅಲ್ಲಿಂದನೇ ಎಲ್ಲ ನೋಡ್ಕೊಂಡು ಬಂದುಬಿಡಿ. ಫೋಟೋಸ್ ಏನಾದರೂ ಬೇಕಾದರೆ ಎಲ್ಲನೂ ತೊಗೊಂಡೇ ಬಂದುಬಿಡಿ, ಇಲ್ಲ ಒಳಗಡೆ ಹೋದ್ಮೇಲೆ ರಿಟರ್ನ್ ಬಿಡಲ್ಲ. ಈ ದೇವಸ್ಥಾನದ ಬಗ್ಗೆ ಹೇಳೋದು ತುಂಬ ವಿಷಯ ಇದೆ. ಫಸ್ಟ್ ನಾನು ನೀಟಾಗಿ ನೋಡಿಕೊಂಡು ಆಮೇಲೆ ಬಂದು ಎಕ್ಸ್ಪ್ಲೈನ್ ಮಾಡ್ತೀನಿ, ಓಕೆನಾ? ನಮ್ಮ ಭಾರತದ ಪುರಾತನ ಇತಿಹಾಸ, ಅದ್ಭುತ ವಾಸ್ತುಶಿಲ್ಪ ಮತ್ತು ಶತಮಾನಗಳಿಂದ ನಿಲ್ಲದೆ ಸಾಗ್ತಾ ಇರೋ ಭಕ್ತಿ, ಇವೆಲ್ಲವನ್ನು ಒಟ್ಟಾಗಿ ಕಾಣ್ಬೋದು ಅಂದರೆ ಅದು ಹಂಪಿಯ ವಿರೂಪಾಕ್ಷ ದೇವಾಲಯ. ಕರ್ನಾಟಕದ ಹೃದಯ ಭಾಗದಲ್ಲಿರೋ ತುಂಗಾಭದ್ರಾ ನದಿಯ ತೀರದಲ್ಲಿ ಸ್ಥಿರ ಆಗಿರೋ ಈ ವಿರೂಪಾಕ್ಷ ದೇವಾಲಯ ಶಿವನ ಒಂದು ಮಹತ್ತರ ರೂಪ ಆಗಿರೋ ಶ್ರೀ ವಿರೂಪಾಕ್ಷನಿಗೆ ಅರ್ಪಿತವಾಗಿದೆ. ಇದು ಕೇವಲ ಒಂದು ದೇವಸ್ಥಾನ ಅಲ್ಲ, ಇದು ಶತಮಾನಗಳ ಇತಿಹಾಸವನ್ನು ಜೀವಂತವಾಗಿ ಉಳಿಸಿಕೊಂಡಿರೋ ಒಂದು ಭಕ್ತಿ ಕೇಂದ್ರ. ವಿರೂಪಾಕ್ಷ ದೇವಾಲಯದ ಇತಿಹಾಸ ಸುಮಾರು 7ನೇ ಶತಮಾನದಿಂದಲೇ ಆರಂಭ ಆಗುತ್ತೆ. ಆ ಕಾಲದಲ್ಲಿ ಇದು ಪಂಪಾದೇವಿ ಮತ್ತು ವಿರೂಪಾಕ್ಷ ಶಿವನ ಸರಳ ಆರಾಧನಾ ಕೇಂದ್ರ ಆಗಿರುತ್ತೆ. ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಮುಂಚೆಯೇ ಈ ಪ್ರದೇಶವನ್ನು ಪವಿತ್ರ ತೀರ್ಥಕ್ಷೇತ್ರ ಅಂತ ನಂಬಲಾಗಿರುತ್ತೆ. ವಿಜಯನಗರ ಸಾಮ್ರಾಜ್ಯ ಉದಯಿಸಿದ ನಂತರ ಈ ದೇವಾಲಯಕ್ಕೆ ಹೊಸ ರೂಪ ಸಿಗುತ್ತೆ. ಲಕ್ಕಣ ದಂಡೇಶ ಎಂಬ ವಿಜಯನಗರ ನಾಯಕ ದೇವಾಲಯದ ವಿಸ್ತಾರಕ್ಕೆ ಆರಂಭ ನೀಡ್ತಾರೆ. ನಂತರ ದೇವರಾಯ ಹಾಗೂ ವಿಜಯನಗರದ ಅತ್ಯಂತ ಪ್ರಸಿದ್ಧ ರಾಜನಾದ ಶ್ರೀ ಕೃಷ್ಣದೇವರಾಯ ದೇವಾಲಯವನ್ನು ಭವ್ಯವಾಗಿ ಅಭಿವೃದ್ಧಿ ಮಾಡ್ತಾರೆ. ಇಂದು ನಾವು ನೋಡ್ತಾ ಇರೋ ರಂಗಮಂಟಪ, ಕಂಬಗಳು, ಶಿಲ್ಪಗಳು ಬಹುತೇಕ ಶ್ರೀಕೃಷ್ಣದೇವರಾಯನ ಕಾಲದ ಕೊಡುಗೆ. ವಿರೂಪಾಕ್ಷ ದೇವಾಲಯ ದ್ರಾವಿಡ ಶೈಲಿಯ ವಾಸ್ತುಶಿಲ್ಪದ ಅಪೂರ್ವ ಮಾದರಿಯಾಗಿರುತ್ತೆ. ಸುಮಾರು 160 ಅಡಿ ಎತ್ತರದ ಮಹಾಗೋಪುರ, ಅದರ ಮೇಲೆ ಕೆತ್ತಿರೋ ದೇವತೆಗಳ ಶಿಲ್ಪಗಳು ಮತ್ತು ಒಳ ಪ್ರವೇಶ ಮಾಡಿದಾಗ ಕಾಣೋ ಸಾವಿರಾರು ಕಥೆಗಳನ್ನು ಹೇಳುವ ಕಂಬಗಳು, ಪ್ರತಿ ಕಲ್ಲು ಕೂಡ ಇತಿಹಾಸವನ್ನು ಮಾತಾಡುವಂತೆ ಕಾಣಿಸುತ್ತೆ. 1565ರ ತಾಲಿಕೋಟ ಯುದ್ಧದ ನಂತರ ವಿಜಯನಗರ ಸಾಮ್ರಾಜ್ಯ ನಾಶವಾದರೂ ಈ ದೇವಾಲಯದ ಪೂಜೆ ಮತ್ತು ಆರಾಧನೆ ಎಂದಿಗೂ ನಿಂತಿಲ್ಲ. ಇಂದಿಗೂ ಪ್ರತಿದಿನ ಬೆಳಿಗ್ಗೆ ಸಂಜೆ ಶ್ರೀ ವಿರೂಪಾಕ್ಷನಿಗೆ ನಿತ್ಯ ಪೂಜೆ ನಡೆಯುತ್ತೆ. ಇದು ಹಂಪಿಯಲ್ಲಿರುವ ಏಕೈಕ ನಿರಂತರವಾಗಿ ಕಾರ್ಯನಿರ್ವಹಿಸುವ ದೇವಸ್ಥಾನ. ಪ್ರತಿ ವರ್ಷ ಪಂಪ ವಿರೂಪಾಕ್ಷ ದೇವರ ಕಲ್ಯಾಣೋತ್ಸವ, ರಥೋತ್ಸವ ಮತ್ತು ಮಹಾಶಿವರಾತ್ರಿ ಅದ್ದೂರಿಯಾಗಿ ಆಚರಿಸಲಾಗುತ್ತೆ. ಈ ಟೈಮಲ್ಲಿ ಸಾವಿರಾರು ಭಕ್ತರು ದೇಶ ವಿದೇಶ ಭಾಗಗಳಿಂದ ಇಲ್ಲಿ ಬಂದು ಸೇರ್ತಾರೆ. ಸ್ಥಳೀಯ ನಂಬಿಕೆ ಪ್ರಕಾರ ಪಂಪಾದೇವಿ ಶಿವನನ್ನು ಪಡೆಯಲು ಹೇಮಕೂಟ ಬೆಟ್ಟದಲ್ಲಿ ತಪಸ್ ಮಾಡ್ತಾಳೆ. ಅವಳ ಭಕ್ತಿಗೆ ಮೆಚ್ಚಿದ ಶಿವ ಇಲ್ಲಿಯೇ ವಿರೂಪಾಕ್ಷ ರೂಪದಲ್ಲಿ ನೆಲೆಸ್ತಾನೆ. ಆ ಕಾರಣಕ್ಕೆ ಹಂಪಿಯನ್ನು ಪುರಾತನ ಕಾಲದಲ್ಲಿ ಪಂಪಾ ಕ್ಷೇತ್ರ ಅಂತಲೂ ಕರೀತಾ ಇದ್ರು. ವಿರೂಪಾಕ್ಷ ದೇವಾಲಯ ಯುನೆಸ್ಕೋ ಜಾಗತಿಕ ಪಾರಂಪರಿಕ ತಾಣದಲ್ಲಿ ಹಂಪಿಯ ಹೃದಯವಾಗಿದೆ. ಇದು ಕೇವಲ ಹಿಂದಿನ ಕಾಲದ ನೆನಪಲ್ಲ, ಇದು ಇಂದಿಗೂ ಬದುಕಿರುವ ಸಂಸ್ಕೃತಿ. ಶತಮಾನಗಳು ಬದಲಾಗಿದ್ದರೂ, ಸಾಮ್ರಾಜ್ಯಗಳು ನಾಶವಾದರೂ ಭಕ್ತಿ ಎಂದಿಗೂ ಕುಗ್ಗಲಿಲ್ಲ. ಅದಕ್ಕೆ ವಿರೂಪಾಕ್ಷ ದೇವಾಲಯ ಇಂದು ಕೂಡ ಹಂಪಿಯ ಆತ್ಮವಾಗಿ ನಿಂತಿದೆ. ಇದು ಇತಿಹಾಸ, ಇದು ಭಕ್ತಿ, ಇದು ನಮ್ಮ ಹಂಪಿ.